ಹೊಟ್ಟೆ ಉರಿ, ಎದೆ ಉರಿ, ಉಳಿ ತೇಗು, ಯಾಕೋ ಊಟ ಸೇರ್ತಾ ಇಲ್ಲ, ಅವು ವಾಂತಿ ಮಾಡ್ಬೇಕು ಅನ್ಸುತ್ತೆ. ಎಷ್ಟೋ ಜನ ಬೆರಳಿಟ್ಟು ವಾಂತಿ ಮಾಡ್ತಾರೆ. ಬಹಳ ಜನ ನಾನ್ ಮನೆಯಲ್ಲೇ ಮೆಡಿಕೇಶನ್ ಮಾಡ್ಕೊತೀನಿ ಅಂತಾರೆ. ಏನೂ ಇಲ್ಲ. ಆ ರೀತಿ ಮಜ್ಜಿಗೆ ಕುಡಿತೀರಾ, ಕುಡೀರಿ. ಕಾಯಿಸಿ ಆರಿಸಿದ ಹಾಲು. ಡಾಕ್ಟರ್ ಹತ್ರನೇ ರಾತ್ರಿ ಹೋಗಕ್ಕಾಗಲ್ಲ. ದಯವಿಟ್ಟು ನಿಮ್ಗೆ ಅರ್ಧ ರಾತ್ರಿಯಲ್ಲಿ ಏನೋ ಹೊಟ್ಟೆ ಉರಿ ಬಂದ್ರೆ ತಿಳ್ಕೊಳ್ತಾರೆ. ಹಸಿಮೆಣಸಿನ್ಕಾಯಿನಿಂದ ಗ್ಯಾಸ್ಟ್ರಿಕ್ ಆಗುತ್ತಾ? ಎಣ್ಣೆ ಒಳಗೆ ಕರಿದಿರೋ ಪದಾರ್ಥಗಳನ್ನ ಬಜ್ಜಿ, ಬೋಂಡ, ಚೌಚೌ, ಪಕೋಡ, ನಾರ್ಮಲ್ ಫುಡ್ ತಿನ್ನಿ, ಸರಿಯಾಗಿ ತಿನ್ನಿ, ಕರೆಕ್ಟ್ ಟೈಮಿಗೆ ತಿನ್ನಿ, ನೀರ್ ಜಾಸ್ತಿ ಕುಡೀರಿ. ಬೇರೆ ಇನ್ಯಾವುದು ಕೂಡ ಹಾಲನ್ನು ಕರೆದಾಗಿಯೇ ಕುಡಿದ್ರೆ ಕೆಲವು ಸಮಯ ಹಸುವಿನ ಕೆಚ್ಚಲಲ್ಲಿ ಟಿಬಿ ಇದ್ರೆ ನಿಮ್ಗೂ ಟಿಬಿ ಬರ್ಬೋದು ಕರಳಿನಲ್ಲಿ. ಗ್ಯಾಸ್ಟ್ರಿಕ್ ಟ್ರಬಲ್ ಅಂದ್ರೆ ಗ್ಯಾಸ್ಟ್ರೈಟಿಸ್. ಹಂಗಂದ್ರೆ ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ನಿಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಅಪೆಂಡಿಕ್ಸ್ ಊದ್ಕೊಂಡ್ರೆ ಇನ್ಫೆಕ್ಷನ್ ಆದ್ರೆ ಅಪೆಂಡಿಸೈಟಿಸ್ ಅಂತೀವಿ ನಾವು. ನಿಮ್ಮ ಮಗುವಿನ ಗಂಟಲಲ್ಲಿ ಟಾನ್ಸಿಲ್ ಅದೇನಾದ್ರೂ ಇನ್ಫೆಕ್ಷನ್ ಆದ್ರೆ ಟಾನ್ಸಿಲೈಟಿಸ್ ಅಂತೀವಿ. ಅದೇ ರೀತಿ ನಿಮ್ಮ ಜಠರ ಊದ್ಕೊಂಡ್ರೆ, ನಿಮ್ ಜಠರ ಊದ್ಕೊಳ್ಳಲ್ಲ, ಇಲ್ಲೊಂದು ಚೂರ್ ಕನ್ಫ್ಯೂಷನ್. ನಿಮ್ಮ ಜಠರದ ಒಳಗಡೆ ಲೇಯರ್ನ ನಾವು ಮ್ಯೂಕಸ್ ಮೆಂಬ್ರೇನ್ ಅಂತೀವಿ ನಾವು. ಅದರಲ್ಲಿ ಸಣ್ಣ ಸಣ್ಣ ಎರೋಷನ್ಸ್ ಕೆಂಪಗಾದ್ರೆ ಅದನ್ನ ನಾವು ಗ್ಯಾಸ್ಟ್ರೈಟಿಸ್ ಅಂತೀವಿ. ಐಟಿಸ್ ಅಂದ್ರೆ ಇನ್ಫ್ಲಮೇಷನ್ ಅಂತ ಅರ್ಥ. ಈ ಗ್ಯಾಸ್ಟ್ರಿಕ್ ಟ್ರಬಲ್ ನ ಯಾಕೆ ಟ್ರೀಟ್ಮೆಂಟ್ ಮಾಡ್ಕೋಬೇಕು ಅಂದ್ರೆ ಇದು ಬಹಳ ವರ್ಷ ಹಂಗೆ ಕಂಟಿನ್ಯೂ ಆದ್ರೆ ಫರ್ದರ್ ಕಾಂಪ್ಲಿಕೇಶನ್, ಗ್ಯಾಸ್ಟ್ರಿಕ್ ಅಲ್ಸರ್ ಆಗ್ಬೋದು, ಡಿಯೋಡಿನಲ್ ಅಲ್ಸರ್ ಆಗ್ಬೋದು. ಇವೆರಡನ್ನು ನಾವು ಪೆಪ್ಟಿಕ್ ಅಲ್ಸರ್ ಅಂತೀವಿ ನಾವು. ಪೆಪ್ಸಿನ್ ಅಂತ ಇರುತ್ತೆ ನಿಮ್ಮ ಸ್ಟಮಕ್ ನಲ್ಲಿ. ಆಸಿಡ್ ಪ್ಲಸ್ ಪೆಪ್ಸಿನ್ ಎರಡು ಸೇರ್ಕೊಂಡು ನಿಮ್ಮ ಮ್ಯೂಕೋಸ್ ಅನ್ನ ತಿಂದಾಕ್ಬಿಡ್ತವೆ. ಅದನ್ನೇ ನಾವು ಅಲ್ಸರ್ ಅನ್ನೋದು, ಪೆಪ್ಟಿಕ್ ಅಲ್ಸರ್ ಅಂತೀವಿ. ಇದರ ರೋಗ ಲಕ್ಷಣಗಳು ಏನಂದ್ರೆ ಹೊಟ್ಟೆ ಉರಿ, ಎದೆ ಉರಿ, ಉಳಿ ತೇಗು, ಯಾಕೋ ಊಟ ಸೇರ್ತಾ ಇಲ್ಲ, ಖಾಲಿ ಹೊಟ್ಟೆ ಒಳಗೆ ಹೊಟ್ಟೆ ಉರಿತದೆ, ತಿಂದ್ಮೇಲೆ ಕಡಿಮೆ ಆಗುತ್ತೆ, ಕೆಲವರು ತಿಂದ್ಮೇಲೆ ಜಾಸ್ತಿ ಆಗುತ್ತೆ, ಅವು ವಾಂತಿ ಮಾಡ್ಬೇಕು ಅನ್ಸುತ್ತೆ, ಎಷ್ಟೋ ಜನ ಬೆರಳಿಟ್ಟು ವಾಂತಿ ಮಾಡ್ತಾರೆ. ಇವೆಲ್ಲ ರೋಗ ಲಕ್ಷಣಗಳು. ಬಹಳ ಜನ ನಾನ್ ಮನೆಯಲ್ಲೇ ಮೆಡಿಕೇಶನ್ ಮಾಡ್ಕೊತೀನಿ ಅಂತಾರೆ. ಏನೂ ಇಲ್ಲ. ಆ ರೀತಿ ಮಜ್ಜಿಗೆ ಕುಡಿತೀರಾ, ಕುಡೀರಿ. ಕಾಯಿಸಿ ಆರಿಸಿದ ಹಾಲು. ಇದು ಇಂಪಾರ್ಟೆಂಟ್. ಯಾಕಂದ್ರೆ ಪ್ರತಿ ಮನೆಯೊಳಗೂ ಡಾಕ್ಟರ್ ಹತ್ರನೇ ರಾತ್ರಿ ಹೋಗಕ್ಕಾಗಲ್ಲ. ದಯವಿಟ್ಟು ನಿಮ್ಗೆ ಅರ್ಧ ರಾತ್ರಿಯಲ್ಲಿ ಏನೋ ಹೊಟ್ಟೆ ಉರಿ ಬಂದ್ರೆ ನೀವು ರಾಗಿ ಅಂಬಲಿ ಮಾಡಿ ಇಟ್ಟಿರಿ. ನೈಟು ಫ್ರಿಜ್ ಅಲ್ಲಿ ಇಟ್ಟಿರಿ. ನಿಮ್ಮ ಮನೇಲಿ ಫ್ರಿಜ್ ಇದ್ರೆ ಹಾಲನ್ನ ಕಾಯಿಸಿ ಫ್ರಿಜ್ ಅಲ್ಲಿ ಇಟ್ಟಿರಿ. ಸೊ ಕಾಯಿಸಿ ಆರಿಸಿದ ಹಾಲು, ಈ ರಾಗಿ ಗಂಜಿ, ಇದು ಉತ್ತಮವಾದ ಮಜ್ಜಿಗೆ, ಕೋಲ್ಡ್ ಆಗಿರೋದು, ಉಳಿದಲ್ಲ. ಸೊ ಇವೆಲ್ಲ ಇಂಪಾರ್ಟೆಂಟ್. ಬಟ್ ಬಹಳ ಜನ ತಪ್ಪು ತಿಳ್ಕೊಳ್ತಾರೆ. ಹಸಿಮೆಣಸಿನ್ಕಾಯಿನಿಂದ ಗ್ಯಾಸ್ಟ್ರಿಕ್ ಆಗುತ್ತಾ? ಇಲ್ಲ. ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಧಾರವಾಡ, ಹುಬ್ಳಿಗೆ ಹೋದ್ರೆ ನಾನು ಅಲ್ಲೇ ಹಾಟ್ಲಲ್ಲಿ PG ಮಾಡೋ ನಾವೇ 4 ಮೆಣಸಿನ್ಕಾಯಿ ತಿನ್ನೇವಿ, ಈಗಲೂ ತಿಂತೀನಿ ನಾನು. ಸೊ ಎಣ್ಣೆ ಒಳಗೆ ಕರಿದಿರೋ ಪದಾರ್ಥಗಳನ್ನ ಬಜ್ಜಿ, ಬೋಂಡ, ಚೌಚೌ, ಪಕೋಡ, ಚಿಪ್ಸ್ ಇಂಥವನ್ನ ಅವಾಯ್ಡ್ ಮಾಡಿ. ನಾನ್ ವೆಜಿಟೇರಿಯನ್ ಆದ್ರೆ ಚಿಲ್ಲಿ ಚಿಕನ್ ಅಂತವನ್ನೆಲ್ಲ ಕಡಿಮೆ ಮಾಡಿ, ಅಂದ್ರೆ ಫ್ರೈಡ್ ಫುಡ್. ಸೊ ಅದರ್ವೈಸ್ ನಾನು ತುಂಬಾ ಪಥ್ಯಗಳು ಹೇಳೋದಿಲ್ಲ. ನಾರ್ಮಲ್ ಫುಡ್ ತಿನ್ನಿ, ಸರಿಯಾಗಿ ತಿನ್ನಿ, ಕರೆಕ್ಟ್ ಟೈಮಿಗೆ ತಿನ್ನಿ, ನೀರ್ ಜಾಸ್ತಿ ಕುಡೀರಿ. ಬೇರೆ ಇನ್ಯಾವುದು ಕೂಡ ಸ್ಪೆಸಿಫಿಕ್ ನಿಮ್ಮ ಮನೆ ಔಷಧಿ ಇಲ್ಲ. ಇನ್ನು ಕೆಲವು ಕಾಯಿಲೆ ಶುಂಠಿ ತಗೋತೀನಿ ಅಂತೀರಿ, ಕೆಲವು ಕಾಯಿಲೆಗೆ ಅರಿಶಿಣದ, ಇಲ್ಲಿ ಗ್ಯಾಸ್ಟ್ರಿಕ್ ಯಾವುದು ಆತರ ಇಲ್ಲ. ಕಾಯಿಸಿ ಆರಿಸಿದ ಹಾಲು. ದಯವಿಟ್ಟು ನಾನು ಬೆಳಿಗ್ಗೆ ತಾನೇ ಟಿಬಿ ಬಗ್ಗೆ ಮಾತಾಡ್ತಿದ್ದೆ. ಅದು ಕರೆದ ಹಾಲನ್ನು ಕರೆದಂಗೆ ಕುಡಿಬೇಡಿ. ಕರೆದ ಹಾಲನ್ನು ಕಾಯಿಸಿ ಆರಿಸಿ ಕುಡಿರಿ. ಕರೆದ ಹಾಲನ್ನು ಕರೆದಂಗೆ ಕುಡಿದ್ರೆ ಕೆಲವು ಸಮಯ ಹಸುವಿನ ಕೆಚ್ಚಲಲ್ಲಿ ಟಿಬಿ ಇದ್ರೆ ನಿಮ್ಗೂ ಟಿಬಿ ಬರ್ಬೋದು ಕರಳಿನಲ್ಲಿ. ಥ್ಯಾಂಕ್ ಯು.